ನಮಸ್ಕಾರಗಳಿದೆ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀನಿ ಅನ್ಕೊಳ್ತೀನಿ. ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 1.49% ಅಥವಾ 360 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ನೆಗೆಟಿವ್ ಇತ್ತು. ಈವನ್ ಏಷ್ಯನ್ ಮಾರ್ಕೆಟ್ ಅಲ್ಲೂ ಕೂಡ ಅಂತ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಲಿಲ್ಲ. ಹಾಗಾಗಿ ನೆಗೆಟಿವ್ ಓಪನ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ನೆಗೆಟಿವ್ ಅಲ್ಲೇ ಓಪನ್ ಆಯ್ತು, ಇನ್ನು ಒಂದಷ್ಟು ಡೌನ್ ಆಯ್ತು. ಮತ್ತೆ ಇಲ್ಲಿಂದ ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಆಲ್ಮೋಸ್ಟ್ 150 ಪಾಯಿಂಟ್ಸ್ ರಿಕವರ್ ಆಯ್ತು. ಬಟ್ ಕೊನೆಯಲ್ಲಿ ಮತ್ತೆ ಇನ್ನು ಡೌನ್ ಆಯ್ತು, ಆಲ್ಮೋಸ್ಟ್ ನಿಯರ್ಲಿ 200 ಪಾಯಿಂಟ್ಸ್ ಡೌನ್ ಆಯ್ತು. ಸೊ ಓವರ್ ಆಲ್ 360 ಪಾಯಿಂಟ್ಸ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಜೊತೆಗೆ ಒಂದು ಕೀ ಸಪೋರ್ಟ್ ಲೆವೆಲ್ ಏನಾಗಿತ್ತು 24,000 ಲೆವೆಲ್, ಅದನ್ನ ಬ್ರೇಕ್ ಮಾಡಿದೆ ಇವತ್ತು. ಹಾಗಾಗಿ ನೋಡ್ಬೇಕಾಗತ್ತೆ ಇನ್ನು ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 1.7% ಅಥವಾ 1312 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 1.68% ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಿಫ್ಟಿ 100 ಅಲ್ಲಿ 1.52% ನೆಗೆಟಿವ್ ಇದೆ. ನಿಫ್ಟಿ 200 ಅಲ್ಲಿ 1.43% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 500 ಅಲ್ಲಿ 1.38% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 1.4 ಇಂದ 1.68% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.83% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 100 ಅಲ್ಲಿ 1.05% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 1.08% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ 0.8 ಇಂದ 1.08% ವರೆಗೂ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 1.03% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.13% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 ನಲ್ಲಿ 1.06% ನೆಗೆಟಿವ್ ಇದೆ. ಅಂದ್ರೆ ಮೋರ್ ದನ್ 1% ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 1.42% ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಇವತ್ತು ಎಲ್ಲ ಕಡೆ, ಅದು ಮಿಡ್ ಕ್ಯಾಪ್ ಆಗ್ಬೋದು, ಲಾರ್ಜ್ ಕ್ಯಾಪ್ ಆಗ್ಬೋದು, ಸ್ಮಾಲ್ ಕ್ಯಾಪ್ ಆಗ್ಬೋದು, ಮೈಕ್ರೋ ಕ್ಯಾಪ್ ಆಗ್ಬೋದು, ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲೂ ಮೋರ್ ದನ್ 1% ಇಂದ 1.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲ ಕಡೆ. ಮೇ ಬಿ ಎಲ್ಲರ ಪೋರ್ಟ್ಫೋಲಿಯೋಗಳು ಕೂಡ ಇವತ್ತು ಮೋರ್ ದನ್ 1% ಡೌನ್ ಆಗಿರುವಂತ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ಇದೆ. ನನ್ನ ಪೋರ್ಟ್ಫೋಲಿಯೋ ಕೂಡ ಇವತ್ತು ಮೋರ್ ದನ್ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ಈವನ್ ಟುಡೇ ಕೆಲವು ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲದೆ ಇರಬಹುದು, ಬಟ್ ಕೆಲವು ಸೆಕ್ಟರ್ಸ್ ನೋಡಬಹುದು FMCG ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಫಾರ್ಮಾ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಯಾಕಂದ್ರೆ 0.25% ಇರಬಹುದು, ಬಟ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದಂತ ಸಂದರ್ಭದಲ್ಲಿ ಬಂದಿರುವಂತಹ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದು. ಹಾಗಾಗಿ ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಇನ್ನು ಹೆಲ್ತ್ ಕೇರ್ ಅಲ್ಲೂ ಕೂಡ ನೋಡಬಹುದು 0.45% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಈ ಮೂರು ಸೆಕ್ಟರ್ಸ್ ಇವತ್ತು ಒಂದಷ್ಟು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಇನ್ನು ಆಟೋ 1.86% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬ್ಯಾಂಕ್ಸ್ 1.57% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಫೈನಾನ್ಷಿಯಲ್ ಸರ್ವಿಸಸ್ 1.37% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು IT ಇದರಲ್ಲಿ ಕಡಿಮೆ ಬಿದ್ದಿದೆ, 0.22% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೀಡಿಯಾ 2.49% ಡೌನ್ ಆಗಿದೆ. ಮೆಟಲ್ ಅಲ್ಲಿ 0.95% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. PSU ಬ್ಯಾಂಕ್ ಗಳಲ್ಲಿ ಇವತ್ತು ಜಾಸ್ತಿನೇ ಡೌನ್ ಫಾಲ್ ಇದೆ, 2.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಯಾಲ್ಟಿ 3% ಗಿಂತ ಜಾಸ್ತಿ ಡೌನ್ ಫಾಲ್ ಅನ್ನ ಕಂಡಿದೆ ಇವತ್ತು. ರಿಯಾಲ್ಟಿ ಸೆಕ್ಟರ್ ಅತಿ ಹೆಚ್ಚು ಡೌನ್ ಆಗಿದೆ. ಇನ್ನು ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ಅಷ್ಟೇ 3.73% ಡೌನ್ ಫಾಲ್, ನಿಯರ್ಲಿ 4% ಡೌನ್ ಅಲ್ಲಿ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಆಯಿಲ್ ಅಂಡ್ ಗ್ಯಾಸ್ ಕೂಡ 2.24% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಎಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು ಎಕ್ಸೆಪ್ಟ್ 3 ಸೆಕ್ಟರ್ಸ್, FMCG, ಫಾರ್ಮಾ, ಹೆಲ್ತ್ ಕೇರ್. ಅದರಲ್ಲೂ ರಿಯಾಲ್ಟಿ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಮೀಡಿಯಾ ಅಂಡ್ ಬ್ಯಾಂಕಿಂಗ್ ಸೆಕ್ಟರ್ ಅಂಡ್ ಆಟೋ ಕೂಡ ಅಷ್ಟೇ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದವೆ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಗೆ. ಒಟ್ಟಿನಲ್ಲಿ ಮೆಜಾರಿಟಿ ಇಂಡೆಕ್ಸಸ್ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡೋದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಇವತ್ತು ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ನೋಡಬಹುದು, ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಮಾರ್ಕೆಟ್ ಗಳು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ, ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ.
ಬಟ್ ಎಲ್ಲ ಕಡೆ 1% ಬಿಲೋ 1% ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಕೆಲವು ಮಾರ್ಕೆಟ್ಸ್ ಅಲ್ಲೇ RTSI ಎಸ್ಪೆಷಲಿ ರಷ್ಯನ್ ಮಾರ್ಕೆಟ್ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ನೋಡಬಹುದು ಮೋರ್ ದನ್ 2% ಪಾಸಿಟಿವ್ ಇದೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇದರಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಇಂಡಿಯನ್ ಮಾರ್ಕೆಟ್ ಒಂದಷ್ಟು ಹಿಂದೆ ಉಳಿದಿರೋದು, ಏಷ್ಯನ್ ಮಾರ್ಕೆಟ್ಸ್ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ ಇವತ್ತು. ಅದರಲ್ಲೂ ಕೋಸ್ಪಿ ನೋಡಬಹುದು 4% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಚೈನೀಸ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನಿಕ್ಕೆ 0.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಅಲ್ಲಿ ಏನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರಲಿಲ್ಲ, ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಯ್ತು, ಬಟ್ ನಮ್ಮ ಮಾರ್ಕೆಟ್ ನೆಗೆಟಿವ್ ಆಯ್ತು. ಅದಕ್ಕೆ ಕಾರಣ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಕಾರಣ ಗೊತ್ತಿರುತ್ತೆ. ಇಲ್ಲಿದೆ ನೋಡಬಹುದು, ಮೋದಿಜಿ ಇದೇನ್ ಹೇಳಿದ್ರಿ ಇವತ್ತು ಮಾರ್ಕೆಟ್ ಡೌನ್ ಪಕ್ಕಾನ ಅಂತ ಮಾರ್ನಿಂಗ್ ವಿಡಿಯೋದಲ್ಲೇ ಒಂದಷ್ಟು ವಿಷಯವನ್ನ ಕವರ್ ಮಾಡಿದೆ. ಈವನ್ ರಾತ್ರಿನೇ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದೆ. ನರೇಂದ್ರ ಮೋದಿ ಅವರು ಹೈದರಾಬಾದ್ ನ ಇವೆಂಟ್ ಅಲ್ಲಿ ಹೇಳಿದಂತ ಮಾತುಗಳನ್ನ, ಅದೇ ಇವತ್ತು ಮೇಜರ್ ರೋಲ್ ಪ್ಲೇ ಮಾಡಿದ್ದು ನಮ್ಮ ಮಾರ್ಕೆಟ್ ನ ಡೌನ್ ಪರ್ಫಾರ್ಮೆನ್ಸ್ ಗೆ. ನೀವೇನಾದ್ರೂ ಇನ್ ಕೇಸ್ ಇನ್ನು ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಇಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ ಒಂದಷ್ಟು ಅಪ್ಡೇಟ್ ಗಳನ್ನ ಅಲ್ಲಿಂದ ಕೂಡ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಆಫ್ಟರ್ ಮಾರ್ಕೆಟ್, ಡ್ಯೂರಿಂಗ್ ಮಾರ್ಕೆಟ್. ಮೇಜರ್ ವಿಷಯ ಏನು ಅಂತಂದ್ರೆ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್ ಅಥವಾ ಅವರ ಕಾಲ್ ಏನಿತ್ತು ಯಾಕೆ ಅಷ್ಟೊಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿತು. ಮೊದಲಿಗೆ ಅವ್ರು ಹೇಳಿದ್ದೇನು ಅಂತಂದ್ರೆ EVಯನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು, ರಿನ್ಯೂವಬಲ್ ಎನರ್ಜಿ ಕಡೆ ಫೋಕಸ್ ಮಾಡಿ ಅಂತ ಹೇಳಿದ್ರು ರೈತರಿಗೆ. ನಂತರ ಕ್ರೂಡ್ ಅನ್ನ ಕಡಿಮೆ ಬಳಸೋದಕ್ಕೆ ಪ್ರಯತ್ನ ಪಡಿ, ಕ್ರೂಡ್ ಅಂದ್ರೆ ಪೆಟ್ರೋಲ್ ಡೀಸೆಲ್ ಅನ್ನ. ಹಾಗೆ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡಿ ಅಂತ ಕಂಪನಿಗಳಿಗೆ ಕರೆ ಕೊಟ್ರು. ಸೊ ಈ ಸ್ಟೇಟ್ಮೆಂಟ್ ಗಳೇನಿತ್ತು ಇದು ಮಾರ್ಕೆಟ್ಗೆ ನೆಗೆಟಿವ್ ಆಗಿ ಕಂಡು ಬಂತು. ಯಾಕೆ ನೆಗೆಟಿವ್ ಆಗಿ ಕಂಡು ಬಂತು ಅಂತಂದ್ರೆ ಎಸ್ಪೆಷಲಿ ಎಕನಾಮಿಕ್ ಇಂಪ್ಯಾಕ್ಟ್ಸ್. ನರೇಂದ್ರ ಮೋದಿ ಅವರು ಅಂದ್ರೆ ದೇಶದ ಪ್ರಧಾನಮಂತ್ರಿ ಈ ರೀತಿ ಕರೆ ಕೊಡ್ತಿದ್ದಾರೆ ಅಂತ ಅಂದ್ರೆ ಮುಂದೆ ಎಕನಾಮಿಕ್ ಚಾಲೆಂಜಸ್ ಬರಬಹುದು. ಅಂದ್ರೆ ಈ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಇನ್ನೂ ಜಾಸ್ತಿ ದಿನ ಮುಂದುವರೆದಷ್ಟು ಖಂಡಿತ ಎಕನಾಮಿಕ್ ಚಾಲೆಂಜಸ್ ಇದೆ. ನಾಟ್ ಓನ್ಲಿ ಭಾರತ, ಇಡೀ ವರ್ಲ್ಡ್ ಗೆ ಎಕನಾಮಿಕ್ ಚಾಲೆಂಜಸ್ ಇದೆ. ಬರೀ ಭಾರತಕ್ಕೆ ಅಂತ ಏನು ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇಡೀ ವಿಶ್ವಕ್ಕೆ ಈ ಸಮಸ್ಯೆ ಹಬ್ಬತಾ ಇದೆ. ಆಕ್ಚುಲಿ ಈ ಸಮಸ್ಯೆಗೆ ಭಾರತ ತುಂಬಾ ಹಿಂದಿನಿಂದನೂ ಪರಿಹಾರವನ್ನ ಕಂಡುಕೊಳ್ಬೇಕಿತ್ತು. ಯಾಕೆಂತಂದ್ರೆ 1973 ಅರಬ್ ಕಂಟ್ರೀಸ್ ಈ ರೀತಿಯ ಒಂದು ಆರ್ಟಿಫಿಷಿಯಲ್ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿದ್ವು, ಬಟ್ ಅಲ್ಲಿಂದ ನಾವು ಪಾಠ ಕಲ್ತಿಲ್ಲ. ಅವಾಗಿಂದನೂ ನಾವು ಈ ಡಿಪೆಂಡೆನ್ಸಿಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳೋ ಕಡೆ ಏನಾದ್ರೂ ಗಮನವನ್ನ ಕೊಟ್ಟಿದ್ರೆ ಮೇ ಬಿ ಈ ಸಮಸ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ನೋಡ್ಲಿಕ್ಕೆ ಸಿಗ್ತಾ ಇರ್ಲಿಲ್ವೇನೋ. ಫಾರ್ ಎಕ್ಸಾಂಪಲ್ ನಾರ್ವೆ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡಿದೆ. 1973 ಸಂದರ್ಭದಲ್ಲಿ ಒಪೆಕ್ ಕಂಟ್ರೀಸ್ ಮಾಡಿದಂತ ನಿರ್ಧಾರಗಳು ಇಂಟೆನ್ಷನಲಿ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಕ್ಕೆ ನೋಡಿದ್ವು, ಕ್ರೂಡ್ ಸಪ್ಲೈ ಕಡಿಮೆ ಮಾಡಿ. ಅದರಿಂದ ನಾರ್ವೆ ಪಾಠ ಕಲಿತು, ಚೀನಾ ಪಾಠ ಕಲಿತು, ಅವರು ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳಕ್ ನೋಡಿದ್ರು. ಹಲವಾರು ದೇಶಗಳಿದ್ದಾವೆ. ಹಾಗಂತ ನಾವು ಕ್ರೂಡ್ ಬಳಕೆಯನ್ನ ಝೀರೋ ಮಾಡಕ್ಕಂತೂ ಆಗೋದಿಲ್ಲ. ಸಾಕಷ್ಟು ಕಡೆ ನಾವು ಕ್ರೂಡ್ ಅನ್ನ ಬಳಸಬೇಕು, ಬಟ್ ಸುಮಾರು ಕಡೆ ನಾವು ಅದನ್ನ ಕಡಿಮೆ ಮಾಡಬಹುದು, ಅದಕ್ಕೆ ಅವಕಾಶ ಇದೆ. ಬಟ್ ಭಾರತ ಆ ನಿಟ್ಟಿನಲ್ಲಿ 1973 ಪ್ರಯತ್ನ ಪಟ್ಟಿದ್ರೆ ಮೇ ಬಿ ಇಷ್ಟೊತ್ತಿಗೆ ಒಂದಷ್ಟು ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇತ್ತು, ಬಟ್ ಅದು ಸಾಧ್ಯ ಆಗಿಲ್ಲ. ಹಾಗಾಗಿ ಈಗಲೂ ಕೂಡ ನಾವು ಈ ಕ್ರೈಸಿಸ್ ಇಂದ ಸಮಸ್ಯೆಯನ್ನ ಅನುಭವಿಸುವಂತ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ. ಅಟ್ಲೀಸ್ಟ್ ಈಗಾದ್ರೂ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ನಾವು ಅಂತಂದ್ರೆ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕು. ಒಂದಷ್ಟು ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ರೆ ಮೇ ಬಿ ನೆಕ್ಸ್ಟ್ 10 years 15 years ಅಲ್ಲಿ ಅದು ನಮ್ಗೆ ಲಾಭವನ್ನ ಕೊಡಬಹುದು. ಹಾಗಾಗಿ ಆ ರೀತಿಯ ಕರೆಗಳನ್ನ ಏನ್ ಕೊಟ್ರು ನರೇಂದ್ರ ಮೋದಿ ಅವರು, ಇದು ಮಾರ್ಕೆಟ್ಗೆ ನೆಗೆಟಿವ್ ಆಗಿ ಕಂಡು ಬಂದಿದೆ. ಅಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಅಥವಾ ಫ್ಯೂಚರ್ ಅಲ್ಲಿ ಮೇ ಬಿ ಅನದರ್ 6 months 1 year ಎಕನಾಮಿಕಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಅಂತ. ಇನ್ ಕೇಸ್ ಯುದ್ಧ ಬೇಗ ಮುಗ್ದು ಸಮಸ್ಯೆ ಪರಿಹಾರ ಆಯ್ತು ಅಂತಂದ್ರೆ ಅಂತ ದೊಡ್ಡ ಸಮಸ್ಯೆ ಆಗ್ಲಾರ್ದು. ಆದ್ರೆ ಯುದ್ಧ ಇನ್ನೂ ಒಂದಷ್ಟು ದಿನ ಎಕ್ಸ್ಟೆಂಡ್ ಆದ್ರೆ ಖಂಡಿತ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ರೆಡಿ ಇರಿ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಇದು ಇವತ್ತು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತು ನಮ್ಮ ಮಾರ್ಕೆಟ್ ನ ಡೌನ್ ಪರ್ಫಾರ್ಮೆನ್ಸ್ ಗೆ. ಇನ್ನು ಕ್ರೂಡ್ ಅಲ್ಲೂ ಕೂಡ 2.5% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಏನಂತ ದೊಡ್ಡ ರ್ಯಾಲಿ ಅಲ್ಲದೆ ಇರಬಹುದು, ಬಟ್ ಸ್ಟಿಲ್ 2.5% ಪಾಸಿಟಿವ್ ಇದೆ. ಇದ್ರ ಜೊತೆಗೆ ಇರಾನ್ ಇಂದ ಕೂಡ ಒಂದಷ್ಟು ನೆಗೆಟಿವ್ ಅಪ್ಡೇಟ್ ಗಳೇ ಬಂದಿದ್ದಾವೆ. ಅಂದ್ರೆ ಅಮೆರಿಕದ ceasefire ಪ್ಲಾನ್ ಏನಿತ್ತು ಅದಕ್ಕೆ ಅವರು ಒಪ್ಕೊಂಡಿಲ್ಲ. ಜೊತೆಗೆ ಬೆಂಜಮಿನ್ ನೆತನ್ಯಾಹು ಅವರು ಯುದ್ಧ ಮತ್ತೆ ಸ್ಟಾರ್ಟ್ ಆಗಬಹುದು ಅಂತ ಹೇಳಿದ್ದಾರೆ. ಈ ಎಲ್ಲಾ ವಿಷಯಗಳು ಕೂಡ ಕಾಂಟ್ರಿಬ್ಯೂಟ್ ಮಾಡಿದಾವೆ ಮಾರ್ಕೆಟ್ ನ ಡೌನ್ ಪರ್ಫಾರ್ಮೆನ್ಸ್ ಗೆ. ಬಟ್ ಮೇಜರ್ ಆಗಿ ನರೇಂದ್ರ ಮೋದಿ ಅವರ ಕಡೆಯಿಂದ ಬಂದಂತ ಕಾಲ್ ಏನಿತ್ತು ಅದು ಕೂಡ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಅನ್ನ ಇವತ್ತು ಮಾಡಿ. ಜೊತೆಗೆ ನೀವು ಇಲ್ಲಿ ನೋಡಬಹುದು, ಇಂಡಿಯಾ ಕುಡ್ ಸೇವ್ $45 billion ಇನ್ ಫಾರೆಕ್ಸ್ ಬೈ ಫಾಲೋಯಿಂಗ್ ಪ್ರೈಮ್ ಮಿನಿಸ್ಟರ್ ಮೋದಿಸ್ ಅಡ್ವೈಸ್. ಮೋದಿ ಅವರೇನ್ ಕಾಲ್ ಮಾಡಿದ್ರು ಅದನ್ನ ಫಾಲೋ ಮಾಡಿದ್ರೆ ಸುಮಾರು $45 billion ಮೊತ್ತದ ಫಾರೆಕ್ಸ್ ಅಂದ್ರೆ ಫಾರಿನ್ ರಿಸರ್ವ್ಸ್ ಏನಿದೆ ಅದನ್ನ ಸೇವ್ ಮಾಡಬಹುದು ಅಂತ ಲೆಕ್ಕಾಚಾರ ಮಾಡ್ತಾರೆ. ಈ ಎಲ್ಲ ಲೆಕ್ಕಾಚಾರಗಳನ್ನ ಇಟ್ಕೊಂಡೆ ಅವರು ಈ ರೀತಿಯ ಕಾಲ್ಗಳನ್ನ ಕೊಡೋದು, ಸುಮ್ನೆ ಏನ್ ಹೇಳೋದಿಲ್ಲ. ಓಕೆ, ನೋಡೋಣ ಏನೆಲ್ಲ ಚೇಂಜಸ್ ಅನ್ನ ಸರ್ಕಾರ ಮಾಡ್ಕೊಳ್ಳುತ್ತೆ, ಮುಂದುವರೆದು ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ. ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ ಇವತ್ತು ಜ್ಯುವೆಲರಿ ಸ್ಟಾಕ್ಸ್ ಅಲ್ಲಿ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣ ಕೂಡ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್. ನೆಕ್ಸ್ಟ್ 1 year ನೀವು ಯಾವುದೇ ಜ್ಯುವೆಲರಿ ಪರ್ಚೇಸ್ ಮಾಡಬೇಡಿ ಅಂತ ಹೇಳಿದ್ದಾರೆ.
ಹಾಗಾಗಿ ಜ್ಯುವೆಲರಿ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಜ್ಯುವೆಲರಿ ಕಂಪನೀಸ್ಗೆ ಬಿಸ್ನೆಸ್ ಆಗ್ಬೇಕಲ್ಲ, ಅದು ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಟೈಟನ್ ಅಂತ ದಿಗ್ಗಜ ಶೇರ್ಗಳಿಂದ 8% ಡೌನ್ ಆಗುತ್ತೆ ಅಂತಂದ್ರೆ ಎಷ್ಟು ಇಂಪ್ಯಾಕ್ಟ್ ಇರಬಹುದು ನೋಡಿ ಅವರ ಒಂದು ಸ್ಟೇಟ್ಮೆಂಟ್. ಜ್ಯುವೆಲರಿ ಸ್ಟಾಕ್ ಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಸೆನ್ಕೋ ಗೋಲ್ಡ್ ಆಗ್ಬೋದು, ಟೈಟನ್ ಆಗ್ಬೋದು, ಕಲ್ಯಾಣ್ ಜ್ಯುವೆಲರ್ಸ್ ಆಗ್ಬೋದು. ಮೆಜಾರಿಟಿ ಶೇರ್ಗಳು ಡೌನ್ ಅಲ್ಲೇ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇನ್ನು ರಿನ್ಯೂವಬಲ್ ಎನರ್ಜಿ ಶೇರ್ಗಳಲ್ಲಿ ಒಂದಷ್ಟು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲಾ ಶೇರುಗಳು ಅಪ್ ಆಗಿಲ್ಲ, ಬಟ್ ಕೆಲವು ಶೇರ್ಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೂ ಕೂಡ ಪ್ರಮುಖ ಕಾರಣನೇ ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್. ಯಾಕಂದ್ರೆ ರಿನ್ಯೂವಬಲ್ ಎನರ್ಜಿ ಕಡೆ ಫೋಕಸ್ ಮಾಡೋದಕ್ಕೆ ಹೇಳಿದ್ರು, ಜೊತೆಗೆ ಇವಿ ಕಡೆ ಫೋಕಸ್ ಮಾಡಕ್ ಹೇಳಿದ್ರು. ಇವಿ ಸ್ಟಾಕ್ ಗಳಲ್ಲೂ ಕೂಡ ಸೆಲೆಕ್ಟಿವ್ ಸ್ಟಾಕ್ ಗಳಲ್ಲಿ ಇಲ್ಲೂ ಕೂಡ ಎಲ್ಲಾ ಶೇರುಗಳಲ್ಲಿ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೆಲೆಕ್ಟಿವ್ ಶೇರುಗಳಲ್ಲಿ ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಶೇರುಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇದೆಲ್ಲದರ ನಂತರ ಗವರ್ಮೆಂಟ್ ಇಂದ ಒಂದು ಸುದ್ದಿ ಕೂಡ ಬಂತು, ಬಟ್ ಇದು ಸೋರ್ಸಸ್ ಮೂಲಕ ಬಂದಿರುವಂತಹ ಸುದ್ದಿ, ಕನ್ಫರ್ಮ್ಡ್ ಏನಲ್ಲ, ಗವರ್ನಮೆಂಟ್ ಅನೌನ್ಸ್ ಮಾಡಿರುವಂತಹ ಸುದ್ದಿ ಏನಲ್ಲ. ನೋ ಪ್ಲಾನ್ಸ್ ಟು ಇನ್ಕ್ರೀಸ್ ಇಂಪೋರ್ಟ್ ಡ್ಯೂಟೀಸ್ ಆನ್ ಗೋಲ್ಡ್ ಅಂಡ್ ಸಿಲ್ವರ್. ಯಾವಾಗ ಗೋಲ್ಡ್ ಪರ್ಚೇಸ್ ಮಾಡಬೇಡಿ ಅಂತ ಹೇಳಿದ್ರು, ಗೋಲ್ಡ್ ಅಂಡ್ ಸಿಲ್ವರ್ ಇಂಪೋರ್ಟ್ ಮೇಲೆ ಡ್ಯೂಟೀಸ್ ಹಾಕಬಹುದು ಅನ್ನುವಂತ ಸುದ್ದಿಗಳು ಹರಿದಾಡಕ್ಕೆ ಶುರು ಮಾಡಿದ್ವು. ಹಾಗಾಗಿ ಸೋರ್ಸಸ್ ನ ಮೂಲಕ ಸುದ್ದಿ ಬಂದಿದೆ. ಸದ್ಯದ ಮಟ್ಟಿಗೆ ಅಂತ ಪ್ಲಾನ್ ಇಲ್ಲ ಅಂತ, ಬಟ್ ಕಾದು ನೋಡ್ಬೇಕಾಗತ್ತೆ ಇದನ್ನ. ಇನ್ನು ಇವತ್ತು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿದೆ. ಇವತ್ತು ಮೋರ್ ದನ್ 8% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಯೂಶಲಿ ಇಷ್ಟು ದೊಡ್ಡ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಬರೋದಿಲ್ಲ. ಇದು ಕೂಡ ಒಂದು ಲೋ ಬೀಟಾ ಸ್ಟಾಕ್, ಬಟ್ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇರುವಂತಹ ಸಂದರ್ಭದಲ್ಲಿ ಸ್ಟಾಕ್ ಅಲ್ಲಿ 8% ರ್ಯಾಲಿ ಅಂತಂದ್ರೆ ಗುಡ್ ಪರ್ಫಾರ್ಮೆನ್ಸ್ ಅಂತಾನೆ ಆಗುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಅದ್ರ ಜೊತೆಗೆ MCX ಅಲ್ಲೂ ಕೂಡ, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದು ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಶುಕ್ರವಾರ. ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಇದೆ. ಇಲ್ಲೂ ಕೂಡ ನಿಯರ್ಲಿ 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಗ್ರಾವಿಟಾ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇತ್ತು. ಇಲ್ಲೂ ಕೂಡ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿ 30 ಕೋಟಿ ಹೂಡಿಕೆಯನ್ನ ಮಾಡಿದೆ ತನ್ನ ರೀಸೈಕ್ಲಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಗೋಲ್ಡಿಯಂ ಇಂಟರ್ನ್ಯಾಷನಲ್ ಫೋಕಸ್ ಅಲ್ಲಿತ್ತು. ಇದು ಕೂಡ ಗೋಲ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಹಾಗಾಗಿ ಇಲ್ಲೂ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ನಿಯರ್ಲಿ 5% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು 60 ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ. US ಕ್ಲೈಂಟ್ ಇಂದ ಸಿಕ್ಕಿರುವಂತಹ ಆರ್ಡರ್ ಇದು. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಎಸ್ಪೆಷಲಿ ಲ್ಯಾಬ್ ಗ್ರೋನ್ ಡೈಮಂಡ್ ಗೆ ಬಂದಿರುವಂತಹ ಆರ್ಡರ್ ಇದು. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅದಕ್ಕೆ ಪ್ರಮುಖ ಕಾರಣ ಜ್ಯುವೆಲರಿ ಸೆಕ್ಟರ್ಸ್ ಇವತ್ತು ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.